ಬಿಕಾಂ ಬಿಎಡ್ ಓದಿದವರ ಭವಿಷ್ಯ ಅತಂತ್ರ. ತ್ರಿಶಂಕು ಸ್ಥಿತಿಯಲ್ಲಿ ಬಿಕಾಂ ಬಿಎಡ್ ಪದವೀಧರರು ಸರ್ಕಾರದ ದ್ವಂದ್ವ ನಿಲುವಿನಿಂದ ಅಭ್ಯರ್ಥಿಗಳು ಬೀದಿ ಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ತ್ರಿಶಂಕು ಪರಿಸ್ಥಿತಿ. ಬಿಕಾಂ ಮತ್ತು ಬಿಎಡ್ ಓದಂತ ಪದವೀಧರರು ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಬಿಕಾಂ ಮತ್ತು ಬಿಎಡ್ ಪದವೀಧರರಿದ್ದಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಟಿಇಟಿ ಪಾಸ್ ಆದರೂ ಕೂಡ ನೇಮಕಾತಿ ಆಗ್ತಾ ಇಲ್ಲ. ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅದು ಪಾಸ್ ಆದರೂ ಕೂಡ ನೇಮಕಾತಿ ಆಗ್ತಾ ಇಲ್ಲ. ಸರ್ಕಾರದ ಎಡವಟ್ಟಿಗೆ 10,000ಕ್ಕೂ ಹೆಚ್ಚು ಯುವ ಜನತೆ ಭವಿಷ್ಯ ಅತಂತ್ರವಾಗಿದೆ. ಈಗ ವಾಣಿಜ್ಯ ಶಾಸ್ತ್ರ ಮಾಡಿದಂಥವರಿಗೆ ಸರ್ಕಾರದಿಂದಲೇ ಬಿಎಡ್ಗೆ ಅವಕಾಶ. 2015ರಿಂದ ಬಿಎಡ್ ಜೊತೆ ಟಿಇಟಿ ಪರೀಕ್ಷೆಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಶಿಕ್ಷಕರ ನೇಮಕಾತಿಗೆ ಸಿಇಟಿ ಬರೀಲಿಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿಲ್ಲ. ಹಾಸ್ಟೆಲ್ ವಾರ್ಡನ್ ಹುದ್ದೆಗೂ ಕೂಡ ಪರಿಗಣಿಸದ ಸರ್ಕಾರ. ಉದ್ಯೋಗಾವಕಾಶ ಕಳ್ಕೊಂಡಂತ ಬಿಕಾಂ ಮತ್ತು ಬಿಎಡ್ ಪದವೀಧರರು 10,000 ಆಕಾಂಕ್ಷಿಗಳ ಭವಿಷ್ಯ ಡೋಲಾಯಮಾನವಾಗಿದೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಇಲ್ಲಿ ಸರ್ಕಾರದ ದ್ವಂದ್ವ ನಿಲುವಿನಿಂದ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿರುವಂಥದ್ದು, ಕೆಲಸವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ, ಕೆಲಸನೇ ಸಿಗದೇ ಇರುವಂಥ ಪರಿಸ್ಥಿತಿ ಇದೆ. ಸೊ ಯಾವ ರೀತಿಯಾಗಿ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ? ಇದೇನಾದರೂ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನ ಮಾಡಿದ್ದಾರಾ ಅಭ್ಯರ್ಥಿಗಳು? ಪೃಥ್ವಿರಾಜ್ ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನಕ್ಕೆ ಒಂದು ಮುಂದಾಗಿದ್ರು ಸಹ ಸರ್ಕಾರ ಮಾತ್ರ ಅದಕ್ಕೆ ಕಿವಿಗೊಡ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಏನಂದರೆ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಬಿಕಾಂ ಬಿಎಡ್ ಪದವೀಧರರಿದ್ದಾರೆ. ಅದರಲ್ಲಿ ಏನಂದರೆ 5,000ಕ್ಕೂ ಹೆಚ್ಚು ಜನ ಈಗಾಗಲೇ ಟಿಇಟಿ ಪಾಸ್ ಆಗಿದ್ದಾರೆ. ಉಳಿದವರು ಸಹ ಪರೀಕ್ಷೆ ಬರಿತಾ ಇದ್ದಾರೆ ಟಿಇಟಿ. ಆದರೆ ಇಲ್ಲಿ ಬಿಕಾಂ ಬಿಎಡ್ಗೆ ಏನು ಅವಕಾಶ ಮಾಡಿಕೊಟ್ಟಂಥ ಸರ್ಕಾರ ಟಿಇಟಿಗೂ ಸಹ ಪರೀಕ್ಷೆಗೂ ಸಹ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಇಲ್ಲಿ ಏನಂದರೆ ಸಿಇಟಿ ಅಂದರೆ ಶಿಕ್ಷಕರ ನೇಮಕಾತಿಗೆ ಮಾತ್ರ ಪರಿಗಣಿಸ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಇಲ್ಲಿ ಅದು ಅಲ್ಲದೆ ಏನು ಅಂದರೆ ಒಂದು ಕಡೆ ಶಿಕ್ಷಕರ ನೇಮಕಾತಿಗೆ ಪರಿಗಣಿಸ್ತಾ ಇಲ್ಲ, ಮತ್ತೊಂದು ಕಡೆ ಈವನ್ ಹಾಸ್ಟೆಲ್ ವಾರ್ಡನ್ ಹುದ್ದೆಗೂ ಸಹ ಇವ್ರನ್ನ ಬಿಕಾಂ ಬಿಎಡ್ ಪದವೀಧರನ್ನ ಪರಿಗಣಿಸ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಮತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸಮಸ್ಯೆನ ಬಗೆಹರಿಸಿ. ಒಂದು ವೇಳೆ ಈಗ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗ ಬಿಕಾಂ ಬಿಎಡ್ ಮಾಡಿದ್ದೇವೆ, ಒಂದು ವೇಳೆ ನಿಮಗೆ ಉದ್ಯೋಗಾವಕಾಶದಲ್ಲಿ ಅವಕಾಶ ಇದ್ದಿಲ್ಲ ಅನ್ನೋದಾದರೆ ನಮಗೆ ಬಿಎಡ್ಗೆ ಅವಕಾಶ ಮಾಡಿ ಯಾಕೆ ಮಾಡಿಕೊಟ್ರೆ ಅನ್ನೋ ಒಂದು ಪ್ರಶ್ನೆ ಅವ್ರದ್ದು ಪದವೀಧರದಾಗಿದೆ. ಒಟ್ಟಾರೆ ಸರ್ಕಾರದ ದ್ವಂದ್ವ ನಿಲುವಿನಿಂದಾಗಿ 10,000ಕ್ಕೂ ಹೆಚ್ಚು ಏನು ಅಭ್ಯರ್ಥಿಗಳು ಈಗ ಏನಂದ್ರೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯಾದ್ಯಂತ ಈಗಾಗಲೇ ಅವ್ರನ್ನ ಅತಿಥಿ ಶಿಕ್ಷಕರನ್ನಾಗಿ ಸಹ ಪರಿಗಣಿಸ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಅತಿಥಿ ಶಿಕ್ಷಕರನ್ನಾಗಿ ಸಹ ಪರಿಗಣಿಸ್ತಾ ಇದ್ದಾರೆ, ಆದರೆ ಪೂರ್ಣಾವಧಿ ಶಿಕ್ಷಕರಿಗೆ ನೇಮಕಾತಿಗೆ ಮಾತ್ರ ಇವರು ಪರಿಗಣಿಸದೇ ಇರೋದು ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನೋ ಒಂದು ಆಗ್ರಹ ಅವ್ರದ್ದಾಗಿದೆ. ಈ ಒಂದು ವೇಳೆ ಏನಾದರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಹೋರಾಟ ಆರಂಭಿಸ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಪೃಥ್ವಿರಾಜ್. ಈಗ ಇರಬೇಕಾದಂಥ ಅರ್ಹತೆ ಎಲ್ಲವೂ ಕೂಡ ಇದ್ರೂ ಇವರಿಗೆ ಸಿಇಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಎಷ್ಟು ದಿನಗಳಿಂದ ಇವರ ಕೂಗಿರುವಂಥದ್ದು. ಇದ್ರ ಬಗ್ಗೆ ಏನಾದರೂ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹೇಗೆ? ಪೃಥ್ವಿರಾಜ್, ಇಲ್ಲಿ 2015ರಿಂದ ಇವರಿಗೆ ಬಿಎಡ್ ಅಂದರೆ ಬಿಕಾಂ ಪದವೀಧರರಿಗೆ ಬಿಎಡ್ ಮಾಡಲಿಕ್ಕೆ ಅವಕಾಶ ಕೊಡಲಾಗಿದೆ. ಅದಾದ ನಂತರ ಏನಂದರೆ ಟಿಇಟಿ ಪರೀಕ್ಷೆಗೂ ಸಹ ಅವಕಾಶ ಮಾಡಿಕೊಡಲಾಗಿದೆ. ಈಗ ಬೇರೆ ರಾಜ್ಯಗಳ ಅಂದರೆ ಉತ್ತರ ಪ್ರದೇಶ ಇರ್ಬೋದು, ಒರಿಸ್ಸಾ ಇರ್ಬೋದು, ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಏನು ಬಿಕಾಂ ಬಿಎಡ್ ಮಾಡಿದವರಿಗೆ ಶಿಕ್ಷಕರಾಗಿ ಒಂದು ಪಾಠ ಮಾಡಲಿಕ್ಕೆ ಶಿಕ್ಷಕರ ನೇಮಕಾತಿಯಲ್ಲಿ ಪರಿಗಣಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅದನ್ನು ಪರಿಗಣಿಸ್ತಾ ಇಲ್ಲ. ಹೀಗಾಗಿ ಈಗ ಕಳೆದ 2 ವರ್ಷಗಳಿಂದಲೂ ಸಹ ಸತತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂತಹ. ನಮ್ಮ ಜೊತೆ ಈಗ ಕೆಲಸದಿಂದ ವಂಚಿತರಾಗಿರುವಂತ ಬಸವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಪದವೀಧರರು. ನಮಸ್ಕಾರ ಬಸವರಾಜ್ ಅವರೇ. ನಮಸ್ತೆ ಸರ್. ಹೇಗೆ ಅನ್ಯಾಯ ಆಗ್ತಾ ಇದೆ ನಿಮ್ಗೆ? ಸರ್, ನಾವು ಬಿಎಡ್ ಪದವಿ ಮುಗಿಸಿ 2 ವರ್ಷ ಮುಗಿಸಿದ್ರೆ ನಮ್ಗೆ ತುಂಬಾ ಅನ್ಯಾಯ ಆಗ್ತಿದೆ. ನಾವು ಡಿಗ್ರಿ ಮುಗಿಸಿ ಬಿಎಡ್ ಮಾಡಿ ನಮ್ಮ ಸಮಯ ಮತ್ತು ನಮ್ಮ ದುಡ್ಡು ವ್ಯರ್ಥ ಮಾಡಿದ್ರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಸರ್. ಈ ಸರ್ಕಾರ 2015ರಿಂದ ಬಿಎಡ್ ಮಾಡಕೊಡೋ ಅವಕಾಶ ಕೊಟ್ಟಿದೆ ಸರ್. 2020ರಿಂದನೂ ನಮ್ಗೆ ಟಿಇಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬರೆಯಲು ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ನಮ್ಗೆ ಮುಖ್ಯವಾಗಿ ಸಿಇಟಿಯಲ್ಲಿ ಬರೆಯಲು ಅವಕಾಶ ಮಾಡಿಕೊಡ್ತಿಲ್ಲ ಸರ್. ಹಾಗಾದ್ರೆ ಸರ್ಕಾರ ನಮ್ಗೆ ಏನಕ್ಕೆ ಬಿಎಡ್ ಮಾಡಲು ಅವಕಾಶ ಕೊಡ್ಬೇಕು ಸರ್? ಯಾವ ಕಾರಣದಿಂದ ಮತ್ತೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಬರೆಯಲು ಅವಕಾಶ ಕೊಡ್ಬೇಕು? ಹಂಗಂದ್ರೆ ವಾಣಿಜ್ಯ ಪದವೀಧರರು ಬಿಎಡ್ ಮಾಡಿ ಮುಂದೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತ ನಮ್ಗ ಬಹಳ ಅನ್ಯಾಯ ಆಗ್ತಿದೆ ಸರ್. ಅಂದ್ರೆ ಇದು ಬಿಕಾಂ ಪದವೀಧರರಿಗೆ ಮಾತ್ರ ಈ ರೀತಿಯಾಗಿ ಆಗ್ತಾ ಇರೋದಲ್ವಾ? ಹೌದು ಸರ್. ಬಿಕಾಂ ವಾಣಿಜ್ಯ ಶಾಸ್ತ್ರ ವಿದ್ಯಾರ್ಥಿ ಬಿಕಾಂ ಪದವೀಧರಿಗೆ ಮಾತ್ರ ಇದು ಸರ್ಕಾರ ಅನ್ಯಾಯ ಮಾಡ್ತಿದೆ. ಬೇರೆಯವರಿಗೆ ಆದ್ರೂ ಆರ್ಟ್ಸ್ ಆಯ್ತು, ಸೈನ್ಸ್ ಅವ್ರಿಗೆ ಈ ತರ ಅನ್ಯಾಯ ಇಲ್ಲ ಸರ್. ನಮಗೆ ವಾಣಿಜ್ಯ ಶಾಸ್ತ್ರರಿಗೆ ಮಾತ್ರ ಅನ್ಯಾಯ ಮಾಡ್ತಿದ್ದಾರೆ. ಇದರ ಬಗ್ಗೆ ಏನಾದ್ರೂ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡಿದ್ರ? ಶಿಕ್ಷಣ ಸಚಿವರನ್ನ, ಉನ್ನತ ಶಿಕ್ಷಣ ಸಚಿವರನ್ನ ಯಾರನ್ನಾದ್ರೂ ಭೇಟಿ ಆಗುವಂತ ಕೆಲಸ ಆಗಿತ್ತಾ?
ಸರ್ 2020ರಲ್ಲಿ ಶಿಕ್ಷಣ ಸಚಿವರಿಂದ ಒಂದು ನೇಮಕಾತಿ ಆಗುತ್ತೆ ಸರ್, 15,000 ನೇಮಕಾತಿ ಆಗುತ್ತೆ ಸರ್. ಆ ಸಮಯದಲ್ಲಿ ನಮಗೆ ಅವಕಾಶ ಕೊಡಲ್ಲ ಸರ್ ಸರ್ಕಾರ. ಅದ್ರ ಸಲುವಾಗಿ ನಾವು ಧಾರವಾಡದಲ್ಲಿ ಒಂದು ದಾವೆ ಹೂಡ್ತೀವಿ ಸರ್. ಆ ಕೇಸಲ್ಲಿ ಧಾರವಾಡ ಹೈಕೋರ್ಟ್ ವಾಣಿಜ್ಯಶಾಸ್ತ್ರ ಪದವೀಧರಿಗೆ CET ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಆದೇಶ ನೀಡುತ್ತೆ ಸರ್. ಆ ಆದೇಶ ನೀಡಿಕೊಂಡು ನಾವು ಶಿಕ್ಷಣ ಸಚಿವರು ಹೋದಾಗ ನಿಮ್ಗೆ ಮುಂದಿನ ಬಾರಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಬಟ್ ಇತ್ತೀಚೆಗೆ ನಾವು ಈಗ 1 ವರ್ಷದಿಂದ ನಾವು ಕಂಟಿನ್ಯೂ ಇಲಾಖೆ ಮಟ್ಟದಲ್ಲಿ ಭೇಟಿಗೆ ಹೋಗ್ತೀವಿ ಸರ್. 2020ರಲ್ಲೇ ಬಂದಿತ್ತಾ? 2022ರಲ್ಲಿ ತೀರ್ಪು ಬಂದಿದೆ ಸರ್. ಧಾರವಾಡ ಹೈಕೋರ್ಟ್ ವಾಣಿಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದೆ. ನಾಗೇಶ್ ಅವರು ಇದ್ರು ಶಿಕ್ಷಣ ಸಚಿವರು. ಹೌದು, ನಾಗೇಶ್ ಅವರು ಇದ್ರು ಸರ್ ಆ ಸಮಯದಲ್ಲಿ. ಇತ್ತೀಚೆಗೆ ನಾವು ಮಧು ಬಂಗಾರಪ್ಪ ಅವರಿಗೆ ಎಲ್ಲರಿಗೂ ಭೇಟಿ ಮಾಡಿದ್ರೆ ಸರ್, ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡ್ತಿಲ್ಲ. ನಿಮ್ಗೆ ವಿಷಯಾಧಾರಿತ ವಿಷಯ ಇಲ್ಲ ಅಂತ ನಮ್ಗೆ ಅನ್ಯಾಯ ಹೇಳ್ತಿದ್ದಾರೆ ಸರ್. ಓಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರಿಗೆ ನಾವು ಈ ಒಂದು ವಿಚಾರವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀವಿ. ನೋಡೋಣ ಏನ್ ಹೇಳ್ತಾರೆ ಅಂತ. ಧನ್ಯವಾದ ಬಸವರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.